ಕೃಷ್ಣ ಮತ್ತು ರಾಧೆಯ ಪ್ರೇಮ ಭಾರತೀಯ ಪುರಾಣಗಳಲ್ಲಿ ಅಮರವಾದ ಪ್ರೇಮಕಥೆಯಾಗಿದೆ. ರಾಧೆ ಕೃಷ್ಣನ ಅನನ್ಯ ಪ್ರೇಮಿಯಾಗಿದ್ದು, ಅವರ ನಡುವೆ ಶಾರೀರಿಕ ಸಂಪರ್ಕಕ್ಕಿಂತಲೂ ಆತ್ಮೀಯತೆಯ ಮಹತ್ವ ಹೆಚ್ಚು. ಈ ಪ್ರೇಮ ಆಧ್ಯಾತ್ಮಿಕ ಮತ್ತು ಭಕ್ತಿಯ ಸಂಕೇತವಾಗಿದೆ. ಶ್ರೀಕೃಷ್ಣ ತಮ್ಮ ಬಾಲ್ಯದ ದಿನಗಳನ್ನು ವೃಂದಾವನದಲ್ಲಿ ಕಳೆಯುವಾಗ ರಾಧೆಯೊಂದಿಗೆ ಅವಿನಾಭಾವ ಸಂಬಂಧ ಬೆಳೆಸುತ್ತಾರೆ. ಗೋಕುಲದ ತಾಣಗಳಲ್ಲಿ, ಯಮುನಾ ತೀರದಲ್ಲಿ ಅವರು ಮಧುರ ಲೀಲೆಯಲ್ಲಿ ತೊಡಗಿರುವ ದೃಶ್ಯಗಳು ಭಕ್ತರಿಗೆ ಪ್ರೇರಣಾದಾಯಕ. ಯಾದವ ಕೃಷ್ಣ ರಾಜಕೀಯ ಮತ್ತು ಧರ್ಮದ ಜವಾಬ್ದಾರಿಯಿಂದ ದ್ವಾರಕೆಗೆ ತೆರಳಿದರು. ಅವರ ಹೃದಯದಲ್ಲಿ ರಾಧೆಯ ಪ್ರೀತಿ ಶಾಶ್ವತವಾಗಿಯೇ ಉಳಿದಿತ್ತು. ಈ ಪ್ರೇಮ ತ್ಯಾಗ, ಭಕ್ತಿ ಮತ್ತು ಪರಿಪೂರ್ಣತೆ ಇವೆಂಬುದನ್ನು ತೋರಿಸು. ರಾಧಾಕೃಷ್ಣನ ಪ್ರೇಮದ ತತ್ವ ಮಾನವ ಸಂಬಂಧಗಳಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತದೆ. ಇದು ಭಕ್ತಿಯ ಪರಾಕಾಷ್ಠೆಯನ್ನು ಪ್ರತಿಬಿಂಬಿಸುವ ಪ್ರೇಮ, ದೇವತೆ ಮತ್ತು ಭಕ್ತನ ನಡುವಿನ ಅದ್ವಿತೀಯ ಬಾಂಧವ್ಯ. ಇದರಿಂದಲೇ ಅವರು ಭಕ್ತರ ಹೃದಯಗಳಲ್ಲಿ ಸದಾ ಜೀವಂತರಾಗಿದ್ದಾರೆ.